ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಬಂದ್ಬಿಟ್ಟು ಸಂಡೇ ಬ್ಲಾಗ್ ಆಗಿರುತ್ತೆ. ನಾನು ಇವಾಗ ಒಂದು 7 ಗಂಟೆ 7:30 ಆಗಿದೆ. ನಮ್ಮನೇಲಿ ಇವತ್ತು ಸಂಡೇ ಸ್ಪೆಷಲ್ ಆಗಿ ನಾವು ನೋಡಿ ಚಿಕನ್ ಮಾಡ್ತಾ ಇದೀವಿ. ಅಪ್ಪಾಜಿ ಚಿಕನ್ ತಗೊಂಡ್ಬಂದಿದ್ರು. ನಮ್ ತಮ್ಮ ಅಪ್ಪ ನೀನೇ ಮಾಡು ಫ್ರೈ ಸಾಂಬಾರ್ ಅಂತ ಹೇಳ್ದ. ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದೀನಿ. ಈರುಳ್ಳಿ ಎಲ್ಲ ಹೆಚ್ಕೊಳಕ್ಕೆ ರೆಡಿ ಮಾಡಿದೀನಿ. ಏನಂತ ನಾನು ನಿಮ್ಗೆ ಹಳೆ ವಿಡಿಯೋದೆಲ್ಲ ತೋರಿಸಿದೀನಿ ರೆಸಿಪಿಗಳು. ನೋಡಿ ಆ ಕಡೆ ರೈಸ್ ಕೂಡ ಆಗ್ತಾ ಇದೆ. ಫಸ್ಟ್ ಒಂದ್ ಕಡೆ ರೈಸ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಸಾಂಬಾರು ಫ್ರೈ ಮಾಡ್ಕೊಬೋದು ಅಂತ ಹೇಳಿ ಪ್ರಯತ್ನ ಮಾಡ್ಕೊತಿದ್ದೀನಿ. ಫಸ್ಟ್ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದೀನಿ ಫ್ರೈ ಮತ್ತೆ ಸಾಂಬಾರ್ ರೆಸಿಪಿನ ತೋರಿಸಿದೀನಿ. ಇದೇನ್ ರೆಸಿಪಿ ತೋರಿಸ್ತಿಲ್ಲ, ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸಾಂಬಾರ್ ಮತ್ತೆ ಫ್ರೈ ಮಾಡೋದು ನಾನು ಮಮ್ಮಿ ಇಬ್ರು ಸೇರಿ ಮಾಡ್ತಾ ಇದ್ದೀನಿ. ಮಮ್ಮಿ ಎಲ್ಲ ನಂಗೆ ಹೆಲ್ಪ್ ಮಾಡ್ಕೊಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರ್ಗೆಲ್ಲ ಫಸ್ಟ್ ಹೆಚ್ಕೊಂಡ್ಬಿಡೋಣ ಅಂತ ಹೇಳಿ ಈರುಳ್ಳಿನ ಹೆಚ್ಕೊತಿದ್ದೀನಿ. ನೀವು ನಿಮ್ಮ ಮನೇಲಿ ಏನೇನೆಲ್ಲ ವೆರೈಟೀಸ್ ಮಾಡಿದ್ರಿ ಸಂಡೆಗೆ ಅಂತ ಹೇಳಿ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನಂದ್ರೆ ಅಮ್ಮನ ಮನೇಲಿ ಸ್ವಲ್ಪ ಇಲ್ಲಿ ಚಳಿ ಜಾಸ್ತಿ, ಅದಕ್ಕೆ ನಾನು ಸ್ವೆಟರ್ ಬಿಡೋದೇ ಇಲ್ಲ. ಸ್ವೆಟರ್ ಯಾವಾಗ್ಲೂ ಹಾಕೊಂಡಿರ್ತೀನಿ, ನೈಟ್ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಈ ಕಡೆ ಸ್ವಲ್ಪ ಮಳೆ ಜಾಸ್ತಿ ಅಲ್ವಾ, ಸೊ ಅದಕ್ಕೆ ನನ್ ಮಗ ನಾನು ಇಬ್ರು ಹೋಗ್ತೇನೆ. ಅವನಿಗೆ ಇಷ್ಟನೇ ಆಗಲ್ಲ ಸ್ವೆಟರ್ ಟೋಪಿ ಹಾಕೊಬೇಕಂದ್ರೆ, ನಾನ್ ಫೋರ್ಸ್ಲಿ ಹಾಕ್ತೀನಿ. ನಾನ್ ಮಾಡೋ ರೆಸಿಪೀಸ್ ಎಲ್ಲ ಅಡಿಗೆ ಎಲ್ಲ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಅಪ್ಪಾಜಿ, ಮಮ್ಮಿ ಆಗಿರ್ಬೋದು, ನಮ್ ತಮ್ಮ ಆಗಿರ್ಬೋದು. ಅಕ್ಕ ನೀನೇ ಮಾಡು ಇವತ್ತು ಅಂತ ಹೇಳಿದ, ಅದಕ್ಕೆ ನಾನೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡಿ ರೈಸ್ ಕೂಡ ರೆಡಿ ಆಯ್ತು. ಫ್ಲೇಮ್ ಆಫ್ ಮಾಡ್ಕೊಂಡೆ. ನೋಡಿ ಈ ಕಡೆ ಮಮ್ಮಿ ಏನ್ ಮಾಡ್ತಿರೋ ತೋರಿಸ್ತೀನಿ. ನೋಡಿ ಈ ಕಡೆ ಮಮ್ಮಿ ಸಾಂಬಾರ್ಗೆ ಏನದು ಕೊಬ್ಬರಿ ಎಲ್ಲ ಹೆಚ್ಚ್ತಾ ಇದ್ದಾರೆ. ನಂಗೆ ಸ್ವಲ್ಪ ಎಲ್ಲ ಹೆಚ್ಚಿ ಕಟ್ ಮಾಡ್ಬಿಟ್ಟು ಕೊಡ್ತಾರೆ. ನಾನು ಸಾಂಬಾರ್ನ ಮತ್ತೆ ಫ್ರೈನ ರೆಡಿ ಮಾಡ್ತೀನಿ. ಬೇಗ ಫಟಾಫಟ್ ಅಂತ ಸಾಂಬಾರ್ಗೆಲ್ಲ ರೆಡಿ ಮಾಡ್ತೀನಿ. ಲಾಸ್ಟ್ ಮಾಡ್ಕೊಬೇಕು. ಏನಂದ್ರೆ ಹಳ್ಳಿ ಕಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಚಿಕನ್ ಮಟನ್ ಆಗಿ ಫ್ರೆಶ್ ಆಗಿ ಸಿಗುತ್ತೆ. ಸಿಟಿಕಿನ ಏನಂದ್ರೆ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಫ್ರೆಶ್ ಆಗಿರೋದು ಕೊಡ್ತಾರೆ. ಮಟನ್ ಅಂತೂ ಒಳ್ಳೆ ಮಟನ್ ಸಿಗುತ್ತೆ ಹಳ್ಳಿ ಕಡೆ ಮಾತ್ರ, ಕುರಿ ಮಟನ್. ಸಿಟಿ ಕಡೆ ಏನೆಲ್ಲ ಅಂದ್ರೆ ಫ್ರೆಶ್ ಆಗಿರಲ್ಲ, ಯಾವಾಗಾದ್ರೂ ಹೆಚ್ಚಿಬಿಟ್ಟು ಎತ್ತಿಟ್ಟಿರ್ತಾರೆ, ಆ ತರದ್ ಸಿಗುತ್ತೆ ಜಾಸ್ತಿ. ಊರಲ್ಲೆಲ್ಲ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಸಂಡೇ ಅಂತ ಅಂದ್ರೆ ನಾನ್ ವೆಜ್ ಮಾಡಿರ್ತೀರ ಅಲ್ವಾ ಎಲ್ಲರೂ. ಇವತ್ತು ಆಕ್ಚುಲಿ ಮಧ್ಯಾಹ್ನನೇ ಮಾಡೋಣ ಅನ್ಕೊಂಡ್ವಿ, ಮಧ್ಯಾಹ್ನ ಮಾಡಕ್ ಆಗ್ಲಿಲ್ಲ. ನಾವು ಆಕ್ಚುಲಿ ಮಧ್ಯಾಹ್ನ ಸ್ವಲ್ಪ ಎಗ್ ಸಾಂಬಾರ್ ಅದನ್ನ ಮಾಡಿದ್ರು ಮಮ್ಮಿ, ಅದೇ ಊಟ ಮಾಡಿದ್ವಿ. ಹ್ಮ್ ನನಗೆ ಸ್ವಲ್ಪ ಚಿಕನ್ ಮಟನ್ ಎಲ್ಲಕ್ಕಿಂತ ಫಿಶ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ಇಷ್ಟಪಟ್ಟು ತಿಂತೀನಿ ಫಿಶ್ ಆದ್ರೆ ನಾನು. ಯಾಕಂದ್ರೆ ಜಾಸ್ತಿ ನಾವಲ್ಲಿ ದಾವಣಗೆರೆಯಲ್ಲಿ ಫಿಶ್ ಮಾಡ್ಕೊಳಲ್ಲ, ಜಾಸ್ತಿ ಚಿಕನ್ ಮಟನ್ ಮಾಡೋದು. ಅದಕ್ಕೆ ನನಗೆ ಅಷ್ಟು ಫ್ರೆಶ್ ಆಗಿ ಸಿಗೋದಿಲ್ಲ ಅಲ್ಲಿ ಫಿಶ್ ಎಲ್ಲ. ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಳಲ್ಲ. ಜಾಸ್ತಿ ಏನಂದ್ರೆ ಈ ತರ ಚಿಕನ್ ಮಟನ್ ಎಗ್ಗು ಈ ತರ ಮಶ್ರೂಮ್ ಅದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ. ಊರಲ್ಲಿ ಬಂದ್ರೆ ಸಿಕ್ತು ನನಗೆ ಅವಾಗ ನಮ್ಮ ಮಮ್ಮಿ ಅದ್ರ ನನ್ ಫಿಶ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮೂರ್ ಕೆರೆಯಲ್ಲಿ ಹಿಡಿತಾರೆ ನೀರು. ಸಿಕ್ಕಾಬಿಟ್ಟೆ ಟೇಸ್ಟಿ ಆಗಿರುತ್ತೆ ಮಾತ್ರ. ಹ್ಮ್ ಇವಾಗ ನನ್ನ ಹಸ್ಬೆಂಡ್ ಬರ್ತಾರೆ ಯಾವಾಗ ಅಂದ್ರೆ ಮಂಗಳವಾರ ಬರ್ತಾರೆ. ನೆಕ್ಸ್ಟ್ ಬುಧವಾರ ಅವ್ರ ಅಡಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಪ್ಪಾಜಿ ಹೋಗಿ ಒಳ್ಳೆ ಮೀನ್ ತಗೊಂಡ್ಬರ್ತಾರೆ, ಫ್ರೆಶ್ ಆಗಿರೋದು. ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಕೂಡ ತುಂಬಾ ಇಷ್ಟ ಅವ್ರಿಗೂ. ಸೊ ಅವತ್ತು ಫಿಶ್ ಎಲ್ಲ ಊಟ ಮಾಡ್ಕೊಂಡ್ಬಿಟ್ಟು ನಾವು ಮಧ್ಯಾಹ್ನ ಹೊರಡ್ಬೇಕು ಆಕ್ಚುಲಿ ಬುಧವಾರ. ಸುಮಾರು ದಿನ ಆಯ್ತು ನಾನು ಕೂಡ ಬಂದು. ಮಂಗಳವಾರ ಹಬ್ಬ ಇದೆ, ಭೂಮಿ ಹುಣ್ಣೆ ಹಬ್ಬ. ಆಲ್ಮೋಸ್ಟ್ ಅದು ಹೇಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ನಿಮ್ಗೆ ತೋರಿಸ್ತೀನಿ, ವಿಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತೀನಿ. ಅದು ಕೂಡ ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತೀನಿ. ಹಳ್ಳಿ ಕಡೆ ಎಲ್ಲ ಭೂಮಿ ಪೂಜೆ ಎಲ್ಲ ಹೇಗ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಎಲ್ಲ ಅಡಿಗೆ ಮಾಡ್ಬಿಟ್ಟು ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಭೂಮಿ ಪೂಜೆ ಮಾಡ್ಕೊಂಡ್ಬಿಟ್ಟು ತೋಟಕ್ಕೆಲ್ಲ ಹೋಗ್ಬಿಟ್ಟು ಎಡೆ ಮಾಡಿ ಅಲ್ಲೇ ಊಟ ಮಾಡ್ಕೊಂಡ್ ಬರೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವೆಲ್ಲ ಚಿಕ್ಕೋದಿರ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗೆಲ್ಲ ತುಂಬಾ ಕಡಿಮೆ ಆಗಿದೆ, ಎಲ್ಲ ಹೋಗಲ್ಲ. ಇವಾಗ ಏನಂದ್ರೆ ಎಡೆ ಮಾಡಿ ಕೊಟ್ಕಳ್ಸ್ಬಿಡೋದು, ಮನೇಲೇನೆ ಊಟ ಮಾಡೋದು ಹಾಗ್ ಮಾಡ್ತಾರೆ. ಬಟ್ ಅವಾಗ್ಲೆಲ್ಲ ಎತ್ತಿನ ಗಾಡಿಯಲ್ಲಿ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಎಡೆ ಎಲ್ಲ ಮಾಡೋದು, ಭೂಮಿ ಪೂಜೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಏನಂದ್ರೆ ಒಂಥರ ನೋಡೋದಕ್ಕೆ ಚಂದ. ಅವೆಲ್ಲ ಲೈಫ್ ಇವಾಗ ಮತ್ತೆ ಬೇಕಂದ್ರೆ ಸಿಗಲ್ಲ ನಮ್ಗೆ.
ಇವಾಗ ಏನಂದ್ರೆ ಅವಾಗಿನ ಇಲ್ಲ ಇವಾಗ ಎಲ್ಲ ಮನೇಲಿಂದ ಮಾಡ್ಕೊಳ್ಳೋದು, ಮನೇಲಿಂದ ಊಟ ಮಾಡೋದು, ಇಡೇ ಒಂದ್ ಮಾಡೋದಷ್ಟೇ. ಬಟ್ ಅವಾಗಿನ ಖುಷಿನೇ ಬೇರೆ. ಅವಾಗೆಲ್ಲ ತೋಟಕ್ಕೆ ಹೋಗೋದೇ ಅಂದ್ರೇನೆ ಒಂಥರ ಸಂಭ್ರಮ, ಎಡೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಒಂಥರ ಸಖತ್ತಾಗಿರ್ತಿತ್ತು. ಆ ಲೈಫ್ ಮತ್ತೆ ಬೇಕಂತಂದ್ರೂ ಸಿಗೋದಿಲ್ಲ ಇವಾಗ. ನಿಮ್ ಮನೇಲಿ ಯಾರ ಮನೇಲೆಲ್ಲ ಭೂಮಿ ಹಬ್ಬನ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಹೇಗ್ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ ಮನೇಲಿ ಅಂತ ಹೇಳ್ಬಿಟ್ಟು ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ವಿಡಿಯೋ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೇಲೆಲ್ಲ ಹೇಗಿರುತ್ತೆ ಭೂಮಿ ಹಬ್ಬ, ನಾವೆಲ್ಲ ಹೇಗ್ ಅಡಿಗೆ ತಯಾರಿ ಮಾಡ್ತೀವಿ, ಎಷ್ಟು ಸಂಭ್ರಮ ಇರುತ್ತೆ ಅಂದ್ರೆ ಅವತ್ತಿನ ದಿವಸ ಏನೋ ಒಂಥರ ಖುಷಿ. ನಮಗೆ ಅನ್ನ ಕೊಡೋ ಭೂಮಿ ತಾಯಿನ ನಾವು ಪೂಜೆ ಮಾಡ್ತೀವಿ. ಅವತ್ತಿನ ದಿವಸ ಮನೇಲಿ ಎಲ್ಲ ತರದ ವೆರೈಟೀಸ್ ಮಾಡ್ತೀವಿ. ನಮ್ಮನೆ ವೆರೈಟೀಸ್ ಮಾಡ್ತಾರೆ ಮಮ್ಮಿ. ಆ ವಿಡಿಯೋ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈಗ ಪಟಾಕಿ ಎಲ್ಲ ಮಾಡ್ಕೊಂಡಿರ್ತೀವಿ, ಎಲ್ಲ ಚಿಕನ್ ಎಲ್ಲ ಬೇಯಿಸ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮಮ್ಮಿ ಇವಾಗ ಚಪಾತಿ ಮಾಡ್ತಾ ಇದ್ದಾರೆ ಫ್ರೈ ಜೊತೆಗೆ ಚಿಕನ್ ಸಾಂಬಾರ್ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ. ಈ ಕಡೆ ನೋಡಿ ಫ್ರೈ ರೆಡಿ ಆಗಿದೆ. ಸಾರು ಕೂಡ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸಾಂಬಾರ್ ರೆಡಿ ಆದ್ರೆ ಬ್ಯಾಟಿಂಗ್ ಮಾಡೋದು. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆನೆ ಈ ವ್ಲಾಗ್ ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.